ಫ್ಲಾಶ್ ಬ್ಯಾಕ್. ಮಾಡೋ ಹಲ್ಕ ಕೆಲಸ ಎಲ್ಲ ಮಾಡಿ ಒಳ್ಳೆ ಹೆಸರು ತಗೊಳಕ್ಕೆ, ಅದ್ರಲ್ಲೂ ತನ್ನ ವಿಡಿಯೋಗೆ ವ್ಯೂಸ್ಗೋಸ್ಕರ ಸ್ವಾರ್ಥಕ್ಕೆ ಲೀಗಲ್ ಪ್ರೊಸೀಜರ್ ಫಾಲೋ ಮಾಡದೇ ಇದ್ರು ದತ್ತು ತಗೊಂಡಿದೀನಿ ಅಂತ ಸುಳ್ಳು ಹೇಳ್ಕೊಂಡು ಒಂದು ಬಡ ಹುಡುಗಿನ ಬಳಸ್ಕೊಂಡು ದಿನಕ್ಕೊಂದು ವಿಡಿಯೋಸ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇರೋಳು ಇನ್ನೊಂದ್ ಕಡೆ. ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ. The next day. Hello guys, welcome back to our YouTube channel. ಅಂಕತೆ ಹಂಗಿರ್ಲಯ್ಯ, ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ, ಏನ್ ಸಮಾಚಾರ? ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜ್ ಅಲ್ಲಿ. ಅವನಿಗೆ ಲೈಕ್ಸ್ ವ್ಯೂಸ್ ಗೋಸ್ಕರ ಏನಂತ ಹೇಳ್ತಿದ್ದಾನೆ ಗೊತ್ತಾ? ನಿನ್ ವರ್ಷನ ಏನು ಅಂತ ಹೇಳ್ಬಿಡವ, ಅದನ್ನು ಕೇಳ್ಬಿಡವ. ಲೀಗಲ್ ಆಗಿ ಪ್ರೊಸೀಜರ್ ತಗೊಳ್ದೆ ದತ್ತು ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಒಂದು ಬಡ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತಿದ್ದಾಳೆ ದುಡ್ಡಿಗೋಸ್ಕರ, ಅದಕ್ಕೋಸ್ಕರ ಮತ್ತೊಂದು ಮಗದೊಂದು ಅಂತ. ಗುರು ಯಾರಲ್ಲ ಇವರೆಲ್ಲ? ಈ ಮನೆ ಕಾಯಕ್ ಬಂದಿರೋ ಕಜ್ಜಿ ನಾಯಿಗಳು ನಿನ್ನಂಗೆ. ಈಗ ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದಾನಲ್ಲ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್. ಬಿಕಾಸ್ ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಹೆಂಗ್ ಅರ್ಥ ಆಗುತ್ತೆ? ಲೀಗಲಿ ಅವಳು ತಗೊಂಡಿಲ್ಲ, ಒಂದು ಬಡ ಮಕ್ಳನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳಿದ್ನ. ನಿನ್ ಕತೆ ಹೇಗಿದೆ ಅಂದ್ರೆ, ಜ್ಯೋತಿಷಿ ಮಾತ್ ಕೇಳಿ ಅದ್ಯಾವನೊಬ್ಬ ದಂಡ್ರೇಖೆ ತರ ಬರೇನ ಅಂತ ಹಾಕ್ಸ್ಕೊಂಡಂತೆ. ನಾನು ಇವಳಿಗೆ ಗೋಲ್ಡ್ ಚೈನ್ ಕೊಡ್ಸಿದೀನಿ, ಅವಳನ್ನ ಕೇಳಿ ಗೋಲ್ಡ್ ಚೈನ್ ಕೊಡ್ಸಿಲ್ವೇನೆ ಸೇವಂತಿ? ದುಡ್ಡನ್ನ ಸನ್ನಿ ಲಿಯೋನು ದುಡಿತಾಳೆ. ಎಷ್ಟು ದುಡಿದ್ವಿ ಅನ್ನೋದಕ್ಕಿಂತ ಹೆಂಗ್ ದುಡಿದ್ವಿ ಅನ್ನೋದು ಮುಖ್ಯ. ಅರ್ಥ ಆಯ್ತು ಅನ್ಸುತ್ತೆ. ನನ್ನ ದೇವಸ್ಥಾನದಿಂದ ಬಂದಿದ್ದೀನಿ, ನಂಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಿನ್ನಂತ ಚಪ್ಪ ನನ್ನ ಮಗ ಆಗಿರೋದಕ್ಕೆ ನೀನು ಈ ತರ ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ದೆ. ಪೂಜಾರಿ ಡಾಕ್ಟರ್, ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಟೆಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಐಸ್ವೇರ್ ನನಗೆ ಮೈಸೂರು ಮ್ಯಾಂಗೋ ಟ್ರಾಲ್ ಪೇಜ್ ಅಲ್ಲಿ ನೋಡ್ಬಿಟ್ಟು ಲಿಟ್ರಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ, ಎಂತ ಚಪ್ಪ ನನ್ನ ಮಕ್ಳಿದಾರ್ ಗುರು. ಅಯ್ಯೋ ನಿನ್ ಪಿಂಡಾಲೇ, ನೀನೇನ್ ಬಾರಿ ಒಳ್ಳೆವಳ. ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡಿ ಹೇಳ, ನಾನು ಇದ್ರಿಗೆ ಒಂದು ತಪ್ಪು ಕೆಲಸ ಮಾಡಿಲ್ಲ ಅಂತ ನಾನು ನಿನ್ ಕಾಲ್ ಹಿಡ್ಕೊಂಡ್ಬಿಡ್ತೀನಿ. ಅಭಿ ಟ್ರೈಲರ್ ಹೇ, ಪಿಕ್ಚರ್ ಅಭಿ ಬಾಕಿ ಹೇ, ಮೇ ಬೋಲಾ ಹೈ ನಾ, ಪಿಕ್ಚರ್ ಅಭಿ ಬಾಕಿ ಹೇ. ಒಂದು ವ್ಲಾಗ್ ಅಲ್ಲ, ಜಸ್ಟ್ ಕ್ಲಾರಿಫಿಕೇಶನ್ ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದೀನಿ. ಆಯ್ತಾ? ಸೊ ಸ್ಟಾರ್ಟ್ ಮಾಡ್ಬಿಡ್ತೀನಿ, ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ. ಎಸ್ ಗೋ ಹೆಡ್. ಗೈಸ್ ಏನ್ ಗೊತ್ತಾ, ನಂಗೆ ಒಂದು 2-3 ಮಂತ್ಸ್ ಇಂದ ತುಂಬಾ ಪಾಸಿಟಿವ್ ಟ್ರಾಲ್ಸ್ ಆಗ್ತಿದೆ. ಟ್ರಾಲ್ಸ್ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನ್ ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. 2 ದಿನದಿಂದ ನೋಡ್ತಾ ಇದ್ದೀನಿ. ಅಂಡ್ ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜ್ ಅಲ್ಲಿ. ಅವನಿಗೆ ಲೈಕ್ಸ್ ವ್ಯೂಸ್ ಗೋಸ್ಕರ ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕಲ್ಕಲೆ ಏನಂತ ಹೇಳ್ತಿದ್ದಾನೆ ಗೊತ್ತಾ? ಲೀಗಲ್ ಆಗಿ ಪ್ರೊಸೀಜರ್ ತಗೊಳ್ದೆ ದತ್ತು ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಒಂದು ಬಡ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತಿದ್ದಾಳೆ ದುಡ್ಡಿಗೋಸ್ಕರ, ಅದಕ್ಕೋಸ್ಕರ. ಸಮಾಧಾನ ಮಾಡ್ಕೋ, ನೀನ್ ಹಿಂಗೆ ಬಿಟ್ರೆ ಇಂಡಿಯಾನೇ ಹಾಳು ಮಾಡ್ಬಿಡ್ತೀಯ. ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ. ನಾವ್ ಆತರ ಅಲ್ಲ. ನನಗ್ ಗೊತ್ತಿತ್ತು ಯಾವತ್ತಾದ್ರೂ ಒಂದು ದಿನ ಈ ನಿನ್ನ ಕುಲಿಗೆಟ್ಟ ನಾಲ್ಗೆಲಿಂತ ಮಾತು ಬರುತ್ತೆ ಅಂತ. ಸೇವಂತಿ ಹೆಂಗ್ ಸಿಕ್ಕೋದ್ಲು ಅಂತಂದ್ರೆ, ನಾನು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಾಗಿಗೆ ಫೀಡ್ ಮಾಡಕ್ ಹೋಗ್ತಿದ್ದೆ. ಸೊ ಅಲ್ಲಿ ನಂಗೆ ಇವಳು ಸಿಕ್ಕಿದ್ದು ಫಸ್ಟ್ ಟೈಮ್. ಆಯ್ತು ಬಿಡು, ಎಲ್ಲವೂ ಅಷ್ಟೇ, ನಮ್ ದೇವರು ಸತ್ಯ. ಆಮೇಲೆ ಅವಳ ಇನ್ನ ನಾನು ದತ್ತು ತಗೋಬೇಕು ಅಂತ ತಿಂಕೆ ಮಾಡದೆ ಇದ್ದಾಗ್ಲೇ ಅವಳಿಗೆ ಕಿವಿ ಚುಚ್ಚಿ, ಕಿವಿ ಒಲೆ ಕೊಡ್ಸಿ, ಕಾಲಿ ಗೆಜ್ಜೆ ಕೊಡ್ಸಿ, ಪ್ರತಿಯೊಂದು ಮಾಡಿದೀನಿ. ಕೇಳಿ, ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ರಾಯಚೂರಿಂದ ಕರ್ಕೊಂಡ್ ಬಂದು 15 ದಿನನೂ ಆಗಿಲ್ಲ. ಅರ್ಥ ಆಯ್ತಾ? ಸೊ ತುಂಬಾ ವಿಡಿಯೋದಲ್ಲಿ ನಾನು ಹೇಳಿದೀನಿ ದತ್ತು ತಗೊಂಡಿದ್ದೀನಿ, ಅದು ಪ್ರೊಸೀಜರ್ ಇದೆ ಅಂತ ಹೇಳಿ. ಹಂಗಾಗಿತ್ತ ಪರಿಸ್ಥಿತಿ ಮುಂದಕ್ಕೆ ಏನಾಯ್ತಣ್ಣ? ಗುರು, ಒಂದು ಮಗುನ ಅಡಾಪ್ಟ್ ಮಾಡ್ಕೊಳಕ್ಕೆ ಮಿನಿಮಮ್ ಅಂತಂದ್ರು 2-3 ಮಂತ್ಸ್, ಇಟ್ ಟೇಕ್ 3 ಮಂತ್ಸ್ ಬೇಕು ಅಲ್ವಾ? ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ಇವಾಗ ನಾನು ತಗೊಂಡಿದ್ದೀನಿ ದತ್ತುಗೆ, ಅಫ್ಕೋರ್ಸ್ ನನ್ನ ಜೊತೆಲಿ ತಗೊಂಡಿದ್ದೀನಿ ಆಲ್ರೆಡಿ, ಅದು ಪ್ರಾಸೆಸಿಂಗ್ ಇದೆ ಪ್ರತಿಯೊಂದೂನು. ಈಗ ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದಾನಲ್ಲ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್. ಬಿಕಾಸ್ ಲೀಗಲಿ ಅವಳು ತಗೊಂಡಿಲ್ಲ, ಒಂದು ಬಡ ಮಕ್ಳನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳಿ. ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ, ಅವ್ರು ತೀರಿಸಿ ಶಾಪ ಕೊಟ್ಬಿಟ್ರೆ ಮತ್ತೆ ನೀನ್ ಸಿಳ್ಳೆ ಕ್ಯಾತಿದ್ದಂಗಿದ್ಯಾ, ಆಮೇಲೆ ಮಗನೇ ನಿಮ್ಮ ಅವನು ಒತ್ತಿ ಕ್ಯಾತಾದಂಗ ಆಗ್ಬಿಟ್ಯಾ. ಸಾಂಬಾರ ಆಪೇನಗೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೀನಿ, ಇವಳು ಬರ್ತಾ ಇರೋ ಅಮೌಂಟ್ ನಂಗೆ ಇಟ್ಕೊಳಕ್ ನಂಗೆ ಇಷ್ಟನೇ ಇಲ್ಲ, ಅದು ಅಮೌಂಟ್ ನಾನು ಅವ್ರ ಅಪ್ಪ ಅಮ್ಮ ಕೊಡ್ತೀನಿ, ಅವಾಗ ಬೇಕಾದ್ರೆ ವಿಡಿಯೋನು ಮಾಡ್ತೀನಿ ಅಂತ ಕೂಡ ನಾನು ಹೇಳಿದೆ ಗೈಸ್. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು, ಅದೆಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇವಳಿಗೆ ಏನು ಇಲ್ಲದೆ ಇವಳಿಗೆ ನಾನು ಲಕ್ಷಾರು ರೂಪಾಯಿ ಖರ್ಚು ಮಾಡಿದೀನಿ ಅಂತ ಅಂದ್ಮೇಲೆ ದತ್ತಕ್ ತಗೊಂಡ್ಮೇಲೆ ಶೀಸ್ ಮೈ ಓನ್ ಲಿಟಲ್ ಸಿಸ್ಟರ್. ನನ್ನ ಚಿಕ್ಕ ಮಾಮ ಅಂತ ಕರಿ, ಕಾಶಿನಾಥ್ ಮಾಮ ಅಂತ ಕರಿ. ಅವಳ ಜೊತೆ ನಾನು ಈಗ ಸೇವಂತಿ ಪ್ಲೇಸ್ ಅಲ್ಲೇ ಚಿಕ್ಕ ಹುಡುಗಿ ಇದ್ರೆ ನನ್ನ ಸ್ವಂತ ತಂಗಿ, ಅವಳ ಜೊತೆ ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ವಾ? ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ. ಸೊ ಇವಾಗ್ಲೂ ಅವಳ ದತ್ತು ತಗೊಂಡಿದ್ದೇನೆ ಅಂತ ಅಂದ್ರೆ ಅವಳು ನನ್ನ ತಂಗಿನೇ. ಸೊ ಅದ್ರಲ್ಲಿ ನೀವು ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಏನ್ ಪ್ರಾಬ್ಲಮ್?
ಐಸ್ವೇರ್ ನನಗೆ ಮೈಸೂರು ಬ್ಯಾಂಕು ಟ್ರಾಲ್ ಪೇಜ್ ಅಲ್ಲಿ ನೋಡ್ಬಿಟ್ಟು ಲಿಟ್ರಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ ಎಂತ ಚಪ್ಪ ನನ್ ಮಕ್ಳಿದಾರ್ ಗುರು. ಬೇಡ ಹತ್ರ ಬರ್ಬೇಡ ನೋಡು, ಹೇಳ್ತಾ ಇದೀನಿ ಕುತ್ಕೊಂಡು ಮಾತಾಡೋಣ, ಬೇಡ ಹೇಳ್ತಾ ಇದೀನಿ ಬೇಡ. ಆ ಬೇರೆಯವ್ರನ್ನ ಗೊತ್ತಿಲ್ದೆ ಅವ್ನ್ ಹೆಂಗ್ ಹೇಳ್ದ, ದತ್ತಕ್ ತಗೊಳ್ದೆ ಒಂದ್ ಬಡ ಹುಡುಗಿನ ಯೂಸ್ ಮಾಡ್ಕೋತಿದ್ದಾಳೆ ಲೈಕ್ಸ್ ವ್ಯೂಸ್ಗೆ ಅಂತ ಆ ಲೋಫರ್ ನನ್ ಮಗ ಹೆಂಗ್ ಹೇಳ್ದ. ಒಯ್ಯೋ ಮುಂಡೆ ಮಕ್ಳ ಬಾಯಿಗೆ ಬರ್ತಿದ್ದೆ ನಂಗೆ ಸರಿಯಾಗಿ. ಇವಾಗ ನಾನ್ ಆಕ್ಚುಲಿ ಲೀಗಲ್ ಆಗೇನೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅದೇನ್ ಮಾಡ್ತಾನೆ ಮಾಡ್ಲಿ ಅವನು. ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಎಲ್ಲಾರು ಮೊಸರನ್ನ ಕಡ್ದು ಮಜ್ಜಿಗೆ ಮಾಡ್ಬಿಟ್ಟವ್ರೆ. ಈ ಕಿತ್ತೋಗಿರೋದ್ರಲ್ಲಿ ನಾನ್ ಕಿಸಿಯಕ್ಕೆ ಏನಮ್ಮ ಬ್ಯಾಲೆನ್ಸ್ ಇದೆ. कैसा लगा मेरा मजाक? ಅಂಡ್ ನಾನು ಇನ್ನೊಂದು ವಿಷಯ ತುಂಬಾ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ. ನನ್ನ ಕೆಲವೊಂದಷ್ಟು ಬ್ಯಾಡ್ ಆಗಿ ರೋಸ್ಟ್ ಮಾಡಿರೋರು ಎಲ್ಲರೂ ಕೂಡ ನಾನು ಫೈಲ್ ಮಾಡಿದೀನಿ. ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಅದಷ್ಟು ಬೇಗ ಅದೆಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಿದೆ. ಕೆಲವೊಬ್ಬೊಬ್ರು ಸ್ಟಾಪ್ ಮಾಡಿದ್ದಾರೆ, ಅದನ್ನ ಏನು ಮಾಡಕ್ ಆಗಲ್ಲ. ಶಶಿಕಲಾ ಜೊಲ್ಲೆ ಅವ್ರು ಹೇಳಿದ್ರು ಇದು ಊಹಾ ಪೋಹ. ಯಾವುದು ಊ ಯಾರು ಪೋ ಯಾರು ಮಾಡ್ದವ್ನು ಯಾವನು? ಬಟ್ ಸ್ಟಿಲ್ ಗೋಯಿಂಗ್ ಅನ್ ಮಾಡ್ತಾ ಇರೋರು ನಾನು ಹೇಳ್ತಾ ಇರೋದು. ಸೊ ಇದು ನನ್ನ ಕ್ಲಾರಿಫಿಕೇಶನ್. ನಮಗೆಲ್ಲ ಗೊತ್ತಾಗೋಯ್ತು. 17 ನಾನು ಆಲ್ರೆಡಿ ತಗೊಂಡಿದ್ದೀನಿ. ಅದು ಪ್ರೊಸೀಜರ್ ಇದೆ. ಯಾವುದೇ ಒಂದು ಮಗುನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದಕ್ಕೂ ಕಾನೂನು ಇದೆ, ಪ್ರತಿಯೊಂದು ಇದೆ. ಆಯ್ತು ಆಮೇಲೆ ಒಂದ್ ಮಗುನ ತಗೊಳ್ಳೋದು ಅಷ್ಟು ಈಸಿ ಅಲ್ಲ, ಅದು ನೋಡ್ಕೊಳ್ಳೋದನ್ನು ಕಷ್ಟ ಅಲ್ಲ. ತುಂಬಾ ನೋವಾಗುತ್ತ್ರಿ, ಆದ್ರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. ಸೊ ಗೈಸ್, ನಾನೇನೋ 17 ಚೆನ್ನಾಗಿ ನೋಡ್ಕೊಂತಿಲ್ಲ, ಮತ್ತೊಂದು ಮಗದೊಂದು ಅಂತ ಅಂದಿದ್ರೆ ಒಂದು ಮಗು 7 ವರ್ಷದ ಮಗು ನನ್ನ ಜೊತೆ ಇರ್ತಾ ಇಲ್ಲ. ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಕೂಡ ಸಾಯಿಸ್ಬಿಡ್ಬೇಕಾಯ್ತು. ಹೇಳಿ ಹೇಳ್ರಪ್ಪ ಹೇಳ್ರು. ಅವಳ ಹತ್ರನೇ ಕೇಳ, ಕೆಲವೊಂದಷ್ಟು ಕ್ವಶನ್ಸ್ ಅವಳ ಹತ್ರನೇ ಕೇಳ. ಹೇಳಿ, ಏನೇ ಸೇವಂತಿ? ಈಗ ಅವರು ಸೋನಕ್ಕ ನನ್ಗೆ ಓದಿಸ್ತಾರೆ, ಕೊಡಿಸ್ತಾರೆ. ಅಕ್ಕ ನನಗೆ ಏನ್ ಬೇಕಾದೆಲ್ಲ ಕೊಡ್ತಾರೆ. ನಮ್ಮ ಅಪ್ಪ ಫೋನ್ ಮಾಡಿ ಕೊಡ್ತಾರೆ. ನಂಗೆ ಏನ್ ಬೇಕಾದೆಲ್ಲ ಕೊಡಿಸ್ತಾರೆ, ಓದಿಸ್ತಾರೆ, ಬರೆಸ್ತಾರೆ, ಏನ್ ಬೇಕಾದೆಲ್ಲ ಕೊಡಿಸ್ತಾರೆ. ಸ್ಟಾರ್ಡಮ್ ನಿನಗೂ ನಮ್ ಪುಡಾರಿಗಳಿಗೂ ವ್ಯತ್ಯಾಸನೇ ಇಲ್ಲ. ಭಾನುವಾರ ಏನೋ ಟೆಂಪಲ್ ಕರ್ಕೊಂಡು ಹೋಗ್ತಾರೆ, ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಬರೀ ಡೌಗಳು ನಿಂದು ಎಲ್ಲ ಮಾಡ್ತಾರೆ ನನಗೋಸ್ಕರ. ಅವ್ರು ಎಷ್ಟು ಕಷ್ಟ ಪಡ್ತಾರೆ. ನೀವ್ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಗೈಸ್, ಯು ನೋ ಒನ್ ಥಿಂಗ್, ಅವಳು ವಿಡಿಯೋ ಮುಂದೆ ವಿಡಿಯೋ ಇಲ್ದಾಗ ಅಂತ ಅವಳು ವಿಡಿಯೋದಲ್ಲಿ ತುಂಬಾ ಪ್ಯಾನಿಕ್ ಆಗ್ತಾಳೆ ಆಯ್ತಾ. ಇಲ್ದೇ ಇದ್ದಾಗ ಚೆನ್ನಾಗೇ ಇರ್ತಾಳೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕೆಲವೊಂದ್ಸಲ ಈ ತರ ನಾನು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಡೌ ಜಾಸ್ತಿ ಆಯ್ತು, ಎತ್ತಾಕೊಳ್ರು ಓಪನರ್. ಸೊ ನೀವು ಡೈಲಿ ಬ್ಲಾಗ್ ಮಾಡ್ಸಿ ಅದಕ್ಕೋಸ್ಕರ ನಾವು ಮಾಡಿಸ್ತಾ ಇದೀವಿ. ಬಟ್ ಈ ತರ ನೆಗೆಟಿವ್ ಇದೆಯಲ್ಲ, ಸೀರಿಯಸ್ಲಿ ಇದೊಂಥರ ಹರ್ಟ್ ಆಗ್ತಿದೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.